ಪ್ರೀತಿಯೇ ಎಂಬ ಪದವನ್ನು ಎಷ್ಟು ದುರುಪಯೋಗಪಡಿಸಲಾಗಿದೆ ಎಂದರೆ ಅದರ ಅರ್ಥದ ಬಗ್ಗೆ ಪ್ರತಿ ಹಂತದಲ್ಲೂ ಪ್ರಶ್ನೆಗಳು ಉದ್ಭವಿಸುತ್ತವೆ. ಇದೇ ನಿಜವಾದ ಪ್ರೀತಿ ಎಂದಾದರೆ ಹೀಗೆ ಆಗುವುದು ಹೇಗೆ? ನಿಜವಾದ ಪ್ರೀತಿ ಎಂದರೆ ಎಂದಿಗೂ ಹೆಚ್ಚಾಗುವುದಿಲ್ಲ ಅಥವಾ ಕಡಿಮೆಯಾಗುವುದಿಲ್ಲ, ಕೊಡುವವರ ಬಗ್ಗೆ ಬಾಂಧವ್ಯವನ್ನು ಹೊಂದಿರುವುದಿಲ್ಲ ಅಥವಾ ಅಗೌರವ ತೋರುವವರ ಬಗ್ಗೆ ದ್ವೇಷವಿಲ್ಲ. ಅಂತಹ ಪ್ರೀತಿಯಿಂದ ಜಗತ್ತು ದೋಷರಹಿತವಾಗಿ ಕಾಣುತ್ತದೆ. ಈ ಪ್ರೀತಿಯು ಒಬ್ಬನು ತನ್ನೊಳಗೆ ದೇವರನ್ನು ಅನುಭವಿಸುವಂತೆ ಮಾಡುತ್ತದೆ. ನಿಜವಾದ ಪ್ರೀತಿ ಜಗತ್ತಿನಲ್ಲಿ ಮಾತ್ರವಲ್ಲ, ನಿಜವಾದ ಪ್ರೀತಿಯು ತನ್ನ ಆತ್ಮವನ್ನು ಸಂಪೂರ್ಣವಾಗಿ ಅರಿತುಕೊಂಡ ವ್ಯಕ್ತಿಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುತ್ತದೆ. ಪ್ರೀತಿ ದೇವರು ಮತ್ತು ದೇವರು ಪ್ರೀತಿ. ಆಯಾಸವಿಲ್ಲದೆ ನಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವ ಶಕ್ತಿಯೇ ನಿಜವಾದ ಪ್ರೀತಿ. ಒಬ್ಬರ ಹೃದಯದಲ್ಲಿ ಒಮ್ಮೆ ಹುದುಗಿದರೆ ಅವರನ್ನು ಏನನ್ನು ಮಾಡಲು ಸಿದ್ಧವಾಗುವಂತೆ ಮಾಡುವ ಸ್ಫೂರ್ತಿಯೇ ನಿಜವಾದ ಪ್ರೀತಿ. ನಿಜವಾದ ಪ್ರೀತಿಯು ನಮ್ಮ ಮಿತಿಗಳನ್ನು ಮೀರಿ ಜಗತ್ತಿನಲ್ಲಿ ಯಶಸ್ಸಿನತ್ತ ನಮ್ಮನ್ನು ಕರೆದೊಯ್ಯುವ ಉತ್ಸಾಹ. ನಿಜವಾದ ಪ್ರೀತಿ ಎಂದಿಗೂ ವಯಸ್ಸಾಗದ ಅಥವಾ ಸಾಯದ ಜೀವನಕ್ಕೆ ಜನ್ಮ ನೀಡುತ್ತದೆ. ನಿಜವಾದ ಪ್ರೀತಿಯು ಒಂದು ಅತೀಂದ್ರಿಯ ಭಾವನೆಯಾಗಿದ್ದು ಅದು ಮನುಷ್ಯರನ್ನು ಸಹ ದೇವರುಗಳನ್ನು ಬಿಟ್ಟು ನಮಸ್ಕರಿಸುವಂತೆ ಮಾಡುತ್ತದೆ. ನೀವು ಯಾರಿಗಾದರೂ ಪ್ರೀತಿಯನ್ನು ಅನುಭವಿಸಿದಾಗ ಅವರಿಗೆ ಒಳ್ಳೆಯದನ್ನು ಮಾಡಲು ನೀವು ಸ್ಫೂರ್ತಿ ಪಡೆಯುತ್ತೀರಿ. ಅವರು ನಿಮ್ಮೊಂದಿಗಿದ್ದರೆ ನೀವು ಜಗತ್ತಿನಲ್ಲಿ ಯಾವುದೇ ಯಶಸ್ಸನ್ನು ಸಾಧಿಸಬಹುದು. ನೀವು ಅವರ ಬಗ್ಗೆ ಯೋಚಿಸಲು ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವುದಿಲ್ಲ. ಬದಲಿಗೆ ನೀವು ಅವರ ಬಗ್ಗೆ ಯೋಚಿಸಿದ ತಕ್ಷಣ ನೀವು ಏನಾದರೂ ಒಳ್ಳೆಯದನ್ನು ಮಾಡಲು ಸಿದ್ಧರಿದ್ದೀರಿ. ಯಶಸ್ಸಿನ ಕನಸುಗಳು ದೊಡ್ಡದಾಗುತ್ತವೆ ಮತ್ತು ಆ ಕನಸುಗಳನ್ನು ನನಸಾಗಿಸುವ ಸ್ಫೂರ್ತಿ ಅವರಿಂದ ಬರುತ್ತಲೇ ಇರುತ್ತದೆ. ನಿಮ್ಮ ಸಂತೋಷವು ಅವರ ಸಂತೋಷದಲ್ಲಿ ಅಡಗಿರುತ್ತದೆ ಮತ್ತು ಅವರ ಸಂತೋಷವನ್ನು ಹೆಚ್ಚಿಸಲು ನೀವು ಜೀವನದಲ್ಲಿ ತೊಡಗಿಸಿಕೊಳ್ಳುತ್ತೀರಿ. ಇದು ಒಂದು ಮೈಲಿಗಲ್ಲು ಆಗುವ ಏನನ್ನಾದರೂ ಮಾಡಲು ನಿಮಗೆ ಸ್ಫೂರ್ತಿ ನೀಡುತ್ತದೆ. ನಿಮ್ಮ ಅಥವಾ ಅವರ ಕುಟುಂಬದಿಂದ ಯಾವುದೇ ವಿರೋಧವಿಲ್ಲದಿದ್ದರೆ, ಕೋಪ, ನಿರಾಶೆ ಮತ್ತು ದುಃಖದ ಬದಲು ನಿಮ್ಮ ನಿಜವಾದ ಪ್ರೀತಿಯಿಂದ ಪ್ರೇರಿತರಾಗಿ ನಿಮ್ಮನ್ನು ಅರ್ಹರನ್ನಾಗಿಸಲು ನೀವು ಹೆಜ್ಜೆಗಳನ್ನು ಇಡುತ್ತೀರಿ. ನಿಜವಾದ ಪ್ರೀತಿಯು ನಿಮ್ಮೊಳಗಿನ ಶಕ್ತಿಗಳನ್ನು ಜಾಗೃತಗೊಳಿಸುತ್ತದೆ ಮತ್ತು ಮನುಷ್ಯನಾಗಲು ಅಗತ್ಯವಿರುವ ಎಲ್ಲವನ್ನೂ ಮಾಡಲು ನೀವು ಸಮರ್ಥರಾಗುತ್ತೀರಿ. ಯಾರನ್ನಾದರೂ ಪ್ರೀತಿಸುವುದು ಮತ್ತು ಅವರಿಗೆ ಏನಾದರೂ ಒಳ್ಳೆಯದಾಗಲು ಅಥವಾ ಮಾಡಲು ಪ್ರೇರೇಪಿಸಲ್ಪಡುವುದು ಕಾಲಾನಂತರದಲ್ಲಿ ಬೆಳೆಯುವ ಭಾವನೆಯಾಗಿದೆ. ಇದು ಆಜೀವ ಸಂತೋಷ ಮತ್ತು ಅನೇಕ ಯಶಸ್ಸನ್ನು ತೋರಿಸುತ್ತದೆ ಮತ್ತು ನೀವು ನಿಜವಾದ ಪ್ರೀತಿಯಲ್ಲಿ ಅನುಭವಿಸುವ ಹೆಚ್ಚಿನದನ್ನು ತೋರಿಸುತ್ತದೆ. ಆದರೆ ನಾನು ಕೆಲವು ಭಾವನೆಗಳನ್ನು ವಿವರಿಸಿದ್ದೇನೆ. ಇದರಿಂದ ನಿಮ್ಮೊಳಗೆ ಯಾರಿಗಾದರೂ ಬರುವ ಭಾವನೆ ನಿಜವಾದ ಪ್ರೀತಿ ಅಥವಾ ಕೇವಲ ಆಕರ್ಷಣೆ ಅಥವಾ ವ್ಯಾಮೋಹವೇ ಎಂದು ನೀವು ಗುರುತಿಸಬಹುದು. ಪ್ರೀತಿ ಎಂದರೆ ಎಲ್ಲರೂ ಮಾತನಾಡುವ ದೆವ್ವದಂತಿದೆ, ಆದರೆ ಕೆಲವರು ಮಾತ್ರ ನೋಡಿದ್ದಾರೆ. ಶ್ರೀಕೃಷ್ಣನು ಯಾರೊಬ್ಬರಿಂದ ದೂರವಿರುವ ಬಯಕೆ ಕಾರಣ ಪ್ರೀತಿಯಲ್ಲ, ಆದರೆ ವ್ಯಾಮೋಹ ಎಂದು ಹೇಳುತ್ತಾನೆ, ಏಕೆಂದರೆ ಪ್ರೀತಿ ಇರುವಲ್ಲಿ ಬಯಕೆ ಸ್ಥಳವಿಲ್ಲ. ಪ್ರೀತಿ ಸಾಮಾನ್ಯವಾಗಿ ಕೆಲವು ರೀತಿಯ ಸಂಕಟಗಳಿಗೆ ಸಂಬಂಧಿಸಿದೆ. ಇದು ನಿಜವಾಗಿಯೂ ನಮಗೆ ನೋವು ಕೊಡುವ ಪ್ರೀತಿಯೇ ಅಥವಾ ನಾವು ಪ್ರೀತಿಯಲ್ಲಿ ಕಳೆದು ಹೋಗಿ ನಮಗೆ ನೋವು ಉಂಟು ಮಾಡುತ್ತೇವೆಯೇ? ಇತ್ತೀಚಿನ ದಿನಗಳಲ್ಲಿ ಜನರು ಪ್ರೀತಿ ಎಂದು ಕರೆಯುವುದು ತನಗಾಗಿ ಒಂದು ಗುರುತನ್ನು ಸೃಷ್ಟಿಸಲು ಬೇರೊಬ್ಬರೊಂದಿಗೆ ತನ್ನನ್ನು ಬಂಧಿಸುವ ಮಾರ್ಗವಾಗಿದೆ. ಆದರೆ ಇದು ಪ್ರೀತಿಯಲ್ಲ, ಇದು ವ್ಯಾಮೋಹ. ನಾವು ಯಾವಾಗಲೂ ವ್ಯಾಮೋಹವನ್ನು ಪ್ರೀತಿ ಎಂದು ತಪ್ಪಾಗಿ ಭಾವಿಸುತ್ತೇವೆ. ಆದರೆ ಸತ್ಯವೆಂದರೆ ಪ್ರೀತಿಯೊಂದಿಗೆ ವ್ಯಾಮೋಹಕ್ಕೆ ಯಾವುದೇ ಸಂಬಂಧವಿಲ್ಲ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಮತ್ತು ಆ ವ್ಯಕ್ತಿಯು ನಿಮ್ಮೊಂದಿಗೆ ಇದ್ದಾಗ ನೀವು ಅಂತಿಮ ಸಂತೋಷವನ್ನು ಅನುಭವಿಸುತ್ತೀರಿ ಮತ್ತು ಆ ವ್ಯಕ್ತಿಯು ನಿಮ್ಮಿಂದ ದೂರವಿದ್ದರೆ ನೀವು ನೋವು ಮತ್ತು ಸಂಕಟದಿಂದ ತುಂಬಿರುತ್ತೀರಿ. ಇದರ ನೇರ ಅರ್ಥವೆಂದರೆ ಅದು ಪ್ರೀತಿಯಲ್ಲ, ಇದು ವ್ಯಾಮೋಹ. ಏಕೆಂದರೆ
ಪ್ರೀತಿಯಲ್ಲಿ ಆ ವ್ಯಕ್ತಿಯ ಅನುಪಸ್ಥಿತಿಯಲ್ಲಿಯೂ ಸಹ ಅವರ ಉಪಸ್ಥಿತಿಯಲ್ಲಿ ನೀವು ಅನುಭವಿಸುವ ಅದೇ ಭಾವನೆಯನ್ನು ನೀವು ಅನುಭವಿಸಬೇಕು. ತನ್ನೊಳಗೆ ಬೆಳೆಯುತ್ತಿರುವ ಮಗುವಿನ ಪ್ರತಿ ಕ್ಷಣವನ್ನು ಅನುಭವಿಸುತ್ತಿರುವ, ಅದು ಯಾವ ರೀತಿಯ ಮಗು ಎಂದು ಸಹ ನೋಡದ ತಾಯಿ ಆ ಮಗುವಿನಿಂದ ತಾನು ಅನುಭವಿಸುತ್ತಿರುವ ನೋವನ್ನು ಮರೆತು ಬಿಡುವಷ್ಟು ಪ್ರೀತಿಯನ್ನು ಅನುಭವಿಸುತ್ತಾಳೆ. ಆ ಮಗು ತನ್ನ ಜೀವನದಲ್ಲಿ ಎಷ್ಟು ಸಂತೋಷ ಅಥವಾ ದುಃಖವನ್ನು ತರುತ್ತದೆ ಎಂದು ಅವಳಿಗೆ ತಿಳಿದಿಲ್ಲ. ಆದ್ದರಿಂದ ತಾಯಿಯ ಪ್ರೀತಿಯನ್ನು ಜಗತ್ತಿನಲ್ಲಿ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ವ್ಯಾಮೋಹಕ್ಕೂ ಪ್ರೀತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ವ್ಯಾಮೋಹವು ದೇಹಕ್ಕೆ ಸಂಬಂಧಿಸಿದೆ, ಆದರೆ ಪ್ರೀತಿಯು ಆತ್ಮ ಮತ್ತು ದೈವಿಕತೆಗೆ ಸಂಬಂಧಿಸಿದೆ. ವ್ಯಾಮೋಹವು ನಮ್ಮನ್ನು ಬಲೆಗೆ ಬೀಳಿಸುತ್ತದೆ, ಆದರೆ ಪ್ರೀತಿಯು ನಮ್ಮನ್ನು ಎಲ್ಲಾ ಬಂಧಗಳಿಂದ ಮುಕ್ತಗೊಳಿಸುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಪ್ರೀತಿ ಮತ್ತು ವ್ಯಾಮೋಹದ ಜ್ಞಾನವನ್ನು ಹೊಂದಿರುವುದು ಅವಶ್ಯಕ. ಏಕೆಂದರೆ ಪ್ರೀತಿ ಇರುವಲ್ಲಿ ಬಾಂಧವ್ಯ ಇರಲಾರದು ಮತ್ತು ಬಾಂಧವ್ಯ ಇರುವಲ್ಲಿ ಪ್ರೀತಿ ನೆಲೆಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಪ್ರೀತಿಯು ಸ್ವಾತಂತ್ರ್ಯವನ್ನು ತರುತ್ತದೆ ಮತ್ತು ಬಾಂಧವ್ಯವು ಬಂಧನವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ನೀವು ನಿಜವಾದ ಪ್ರೀತಿಯನ್ನು ಅನುಭವಿಸಲು ಬಯಸಿದರೆ ನೀವು ಸ್ವಾಧೀನದ ಆಸೆಗಳನ್ನು ಬಿಡಬೇಕು. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿಯ ಸಾರವನ್ನು ನೀವು ಅನುಭವಿಸಬಹುದು. ಪ್ರೀತಿಯು ಬಡಿದಾಗ ಮತ್ತು ಪ್ರೀತಿಯ ಪ್ರಯಾಣವು ಪ್ರಾರಂಭವಾದಾಗ ಭಾವನೆಯು ತುಂಬಾ ಸಿಹಿಯಾಗಿರುತ್ತದೆ. ಅದು ನಿಮ್ಮ ಜೀವನದಿಂದ ಎಲ್ಲಾ ಕಹಿಗಳನ್ನು ತೆಗೆದುಹಾಕುತ್ತದೆ, ಎಲ್ಲಾ ನೋವುಗಳನ್ನು ಕೊನೆಗೊಳಿಸುತ್ತದೆ. ಆದರೆ ಆ ಕ್ಷಣದಲ್ಲಿ ನೀವು ಯಾವಾಗಲೂ ಒಂದು ವಿಷಯವನ್ನು ಮರೆತು ಬಿಡುತ್ತೀರಿ: ಆ ಬಾಂಧವ್ಯ ಮತ್ತು ಪ್ರೀತಿ ಎರಡೂ ಒಟ್ಟಿಗೆ ನಡೆಯುತ್ತವೆ. ಆದಾಗ್ಯೂ ಕೊನೆಯಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಮ ಪ್ರೀತಿ ನಿಜವಾಗಿದ್ದರೆ ನೀವು ಅದನ್ನು ಸುಲಭವಾಗಿ ನಿಯಂತ್ರಿಸಬಹುದು, ಆದರೆ ಬಾಂಧವ್ಯವು ನೀವು ಸೆರೆಯಾಳಾಗುವ ಬಂಧವಾಗಿದೆ. ಪಂಜರದಲ್ಲಿರುವ ಹಕ್ಕಿಯಂತೆ ರೆಕ್ಕೆಗಳಿದ್ದರೂ ಆ ಪಂಜರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಒಳ್ಳೆಯದು ಅಥವಾ ಕೆಟ್ಟದು, ಅದು ಏನೇ ಇರಲಿ, ನೀವು ಬಾಂಧವ್ಯದಲ್ಲಿ ಕಲಿಯುವಂತೆಯೇ ಈ ಪಂಜರದಲ್ಲಿ ಸಂತೋಷವಾಗಿರಲು ಕಲಿಯಿರಿ. ನೀವು ಈ ಬಾಂಧವ್ಯದ ಪಂಜರದಿಂದ ಹೊರಬಂದಾಗ ನೀವು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ನಿಜವಾದ ಪ್ರೀತಿಯ ಭಾವನೆಯನ್ನು ಅನುಭವಿಸಿ. ಅದು ಪ್ರೀತಿಯಾಗಿರಲಿ ಅಥವಾ ಬಾಂಧವ್ಯದಿಂದ ಬಂಧಿತವಾಗಿರಲಿ, ನಮ್ಮ ಭೌತಿಕ ಕಣ್ಣುಗಳಿಂದ ನಾವು ನೋಡುವುದು ಎಂದಿಗೂ ಪ್ರೀತಿಯಾಗುವುದಿಲ್ಲ, ಏಕೆಂದರೆ ಅದು ನಮ್ಮ ದೇಹಕ್ಕೆ ಸಂಪರ್ಕಗೊಂಡಿರುವ ನಮ್ಮ ಕಣ್ಣುಗಳಿಂದ ಮಾಡಿದ ಪ್ರತಿಬಿಂಬವಾಗಿದೆ. ಪ್ರೀತಿಯು ನಾವು ನೋಡಲಾಗದ ಗಾಳಿಯಂತೆ, ಆದರೆ ನಮ್ಮ ಭೌತಿಕ ಕಣ್ಣುಗಳಿಂದ ಅನುಭವಿಸಬಹುದು. ನಾವು ಮನುಷ್ಯರಾಗಿರುವುದರಿಂದ ನೀವು ಭೌತಿಕ ಕಣ್ಣುಗಳ ಮೂಲಕ ಪ್ರೀತಿಯನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ರಾಧಾ ಕೂಡ ತನ್ನ ಭೌತಿಕ ಕಣ್ಣುಗಳಿಂದ ಕೃಷ್ಣನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನೀವು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ಬಯಸಿದರೆ ಅದನ್ನು ಅನುಭವಿಸಲು ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ನಿಮ್ಮ ಮನಸ್ಸಿನ ಕಣ್ಣುಗಳನ್ನು ತೆರೆಯಿರಿ. ಆಗ ಮಾತ್ರ ನಿಮ್ಮೊಳಗಿನ ಈ ಗಾಳಿಯಂತೆ ನೀವು ಪ್ರೀತಿಯನ್ನು ಅನುಭವಿಸಬಹುದು. ಆದ್ದರಿಂದ ಪ್ರೀತಿಯ ವ್ಯಾಖ್ಯಾನವೆಂದರೆ ಅದು ಆಂತರಿಕ ಮನಸ್ಸನ್ನು ಸ್ಪರ್ಶಿಸುವ ಕಲೆ, ಸಂತೋಷದಾಯಕ ಅನುಭವ, ಬಿಡಿಸಲಾಗದ ಒಗಟು. ಪ್ರೀತಿ ಎಂದರೆ ಎಲ್ಲವನ್ನೂ ತ್ಯಾಗ ಮಾಡುವ ಬಯಕೆ. ನಿಜವಾದ ಪ್ರೀತಿ ಪುರುಷ ಮತ್ತು ಮಹಿಳೆಯ ನಡುವೆ ಮಾತ್ರ ಅಸ್ತಿತ್ವದಲ್ಲಿರುತ್ತದೆ ಎಂದು ಎಲ್ಲರೂ ಭಾವಿಸುತ್ತಾರೆ, ಆದರೆ ಇದು ನಿಜವಲ್ಲ. ಪ್ರೀತಿಯು ಕುಟುಂಬದೊಂದಿಗೆ, ಪೋಷಕರೊಂದಿಗೆ, ಸ್ನೇಹಿತರೊಂದಿಗೆ, ಒಬ್ಬರ ತಾಯ್ನಾಡಿನೊಂದಿಗೆ, ಒಬ್ಬರ ಗುರಿಗಳೊಂದಿಗೆ, ಮಾನವೀಯತೆಯೊಂದಿಗೆ ಕೂಡ ಇರಬಹುದು. ಪ್ರೀತಿ ಎನ್ನುವುದು ಅದರ ವ್ಯಾಖ್ಯಾನ ಅಸಾಧ್ಯ, ಆದರೆ ಅದರಲ್ಲಿ ಜೀವನ ಅಡಗಿದೆ, ಅದರಲ್ಲಿ ಬದುಕುವ ಬಯಕೆ ಅಡಗಿದೆ. ಕೆಲವೊಮ್ಮೆ ಭಯ, ಕೆಲವೊಮ್ಮೆ ಧೈರ್ಯವು ಅದರಲ್ಲಿ ಅಡಗಿದೆ, ಕೆಲವೊಮ್ಮೆ ಬಹಳಷ್ಟು ಪ್ರೀತಿ, ಕೆಲವೊಮ್ಮೆ ಬೀಳುವಿಕೆ ಅಡಗಿರುತ್ತದೆ. ಪ್ರೀತಿ ನಿಜ, ಅದು ನಮಗೆ ಎಲ್ಲೋ ದೇವರನ್ನು ಪರಿಚಯಿಸುತ್ತದೆ. ಆದ್ದರಿಂದ ಪ್ರೀತಿ ಇಲ್ಲದೆ ಬದುಕುವುದು ಅರ್ಥಹೀನ.
ಒಮ್ಮೆ ನಾರದನು ಶ್ರೀಕೃಷ್ಣನನ್ನು ತುಂಬಾ ಪ್ರೀತಿಸಿದನು. 3 ಲೋಕಗಳಲ್ಲಿ ರಾಧೆಯ ಸ್ತುತಿಯನ್ನು ಕೇಳಿದ ನಾರದನು ತುಂಬಾ ಚಿಂತಿತನಾದನು ಮತ್ತು ರಾಧೆಯ ಸ್ಥಾನಮಾನವು ಇಡೀ ಪ್ರಪಂಚದಲ್ಲಿ ಸ್ಥಾಪನೆಯಾಗುತ್ತಿದೆ ಎಂದು ಯೋಚಿಸಲು ಪ್ರಾರಂಭಿಸಿದನು. ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲು ನಾರದನು ಶ್ರೀಕೃಷ್ಣನ ಬಳಿಗೆ ಹೋಗಲು ನಿರ್ಧರಿಸಿದನು. ಆದರೆ ಅಲ್ಲಿಗೆ ತಲುಪಿದ ನಂತರ ಶ್ರೀಕೃಷ್ಣನ ತಲೆ ತುಂಬಾ ನೋವಿನಿಂದ ಬಳಲುತ್ತಿರುವುದನ್ನು ಅವನು ನೋಡಿದನು. ನಾರದನು ಆ ನೋವಿಗೆ ಪರಿಹಾರವನ್ನು ಕೇಳಿದಾಗ, ನನ್ನ ಭಕ್ತರಲ್ಲಿ ಯಾರಾದರೂ ನನ್ನ ಪಾದಗಳನ್ನು ತೊಳೆದು ಕುಡಿಯಲು ನೀರು ಕೊಟ್ಟರೆ ನನ್ನ ನೋವು ಕಡಿಮೆಯಾಗುತ್ತದೆ ಎಂದು ಶ್ರೀಕೃಷ್ಣನು ಉತ್ತರಿಸಿದನು. ಇದರಿಂದ ಚಿಂತಾಕ್ರಾಂತರಾದ ನಾರದ ಜಿ ಯಾವುದೇ ಭಕ್ತನು ತನ್ನ ದೇವರ ಪಾದಗಳನ್ನು ನೀರಿನಿಂದ ತೊಳೆದು ಕುಡಿಯಲು ಕೊಟ್ಟರೆ ಅವನು ನರಕಕ್ಕೆ ಹೋಗುತ್ತಾನೆ ಎಂದು ಭಾವಿಸಿದನು. ಅದರ ನಂತರ ನಾರದ ಜಿ ಶ್ರೀಕೃಷ್ಣನ ಪತ್ನಿ ರುಕ್ಮಿಣಿಜಿಯನ್ನು ತಲುಪಿದರು. ರುಕ್ಮಿಣಿಜಿಗೆ ಎಲ್ಲ ವಿಷಯ ತಿಳಿಸಿದ ನಂತರ ರುಕ್ಮಿಣಿಜಿ ತನ್ನ ಪಾದಗಳನ್ನು ತೊಳೆದ ನೀರನ್ನು ಕೊಡಲು ನಿರಾಕರಿಸಿದಳು. ದೇವಋಷಿ ಇದು ಘೋರ ಪಾಪ ಎಂದು ಹೇಳಿದರು. ಅದರ ನಂತರ ನಾರದ ಜಿ ನೇರವಾಗಿ ರಾಧೆಯ ಬಳಿಗೆ ಹೋದರು. ನಾರದ ಜಿ ಕೂಡ ರಾಧೆಗೆ ಎಲ್ಲ ವಿಷಯ ತಿಳಿಸಿದರು. ಅದನ್ನು ಕೇಳಿದ ರಾಧೆಯು ತಕ್ಷಣವೇ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ತನ್ನ ಪಾದಗಳನ್ನು ಮುಳುಗಿಸಿ ತನ್ನ ಪಾದಗಳನ್ನು ತೊಳೆಯುವಾಗ ಒಂದು ಸಣ್ಣ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿದಳು. ಅದನ್ನು ನಾರದರಿಗೆ ಕೊಟ್ಟು ತಕ್ಷಣ ಕೃಷ್ಣನ ಬಳಿಗೆ ತೆಗೆದುಕೊಂಡು ಹೋಗು ಎಂದಳು. ಇದು ಗಂಭೀರ ಪಾಪವೆಂದು ನನಗೆ ತಿಳಿದಿದೆ. ಆದರೆ ನನ್ನ ಪ್ರೀತಿಯ ಸಂತೋಷಕ್ಕಾಗಿ ಮತ್ತು ಅವನ ಆರೋಗ್ಯಕರ ಜೀವನಕ್ಕಾಗಿ ನಾನು ಇದಕ್ಕಿಂತ ಹೆಚ್ಚಿನದನ್ನು ಅನುಭವಿಸಲು ಸಿದ್ಧನಿದ್ದೇನೆ. ಇದನ್ನು ಕೇಳಿದ ನಾರದನಿಗೆ ರಾಧೆಯ ಕೃಷ್ಣನ ಮೇಲಿನ ಪ್ರೀತಿ ಅಪಾರ ಎಂದು ಅರ್ಥವಾಯಿತು. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.